ವಿರುದ್ಧ ಈಗಾಗಲೇ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದೆ. ನಿನ್ನೆಯಷ್ಟೇ ಸಿಎಂ ಡಿಸಿಎಂ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಒತ್ತಾಯದ ಮೇರೆಗೆ ನಿನ್ನೆಯಷ್ಟೇ ದೊಡ್ಡ ಬಿಜೆಪಿಯವರು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರ ಪರ ವಿಧಾನಸೌಧದ ಆವರಣದಲ್ಲಿ ಮೌನಾಚರಣೆಯನ್ನು ಮಾಡಿದ್ರು. ನಿನ್ನೆಯಷ್ಟೇ ದೊಡ್ಡ ಹೈಡ್ರಾಮವನ್ನು ಕೂಡ ಮಾಡಿದ್ರು. ಸೊ ಹೀಗಾಗಿ ನಿನ್ನೆ ಬಿಜೆಪಿ ಏನಂತಂದರೆ ದೊಡ್ಡ ಪ್ರೊಟೆಸ್ಟನ್ನು ಮಾಡಿದೆ. ಕಾಲ್ತುಳಿತ ದುರ್ಘಟನೆ ಸಂಬಂಧ ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಹೇಳಲಾಗಿದೆ. ಆರ್ ಅಶೋಕ್ ಅವರೆಲ್ಲ ನಿನ್ನೆ ದೊಡ್ಡ ವಾಗ್ದಾಳಿಯನ್ನು ನಡೆಸಿ ವಿಧಾನಸೌಧದ ಮುಂದೆ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಮ್ಮ ವಿಧಾನಸೌಧದ ಇಲ್ಲಿ ಡಿಸಿಪಿಯಿಂದ ಹಿಡಿದು ಕಬ್ಬನ್ ಪಾರ್ಕಿನ ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಮಿಷನರ್, ಡಿಸಿಪಿ ಎಲ್ಲ ಹಂತದಲ್ಲೂ ಈ ಒಂದು ಸಂಭ್ರಮ ಮಾಡ್ಲಿಕ್ಕಾಗಲ್ಲ, ಸೆಲೆಬ್ರೇಷನ್ ಮಾಡ್ಲಿಕ್ಕಾಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು ಸಹ ಈ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನ್ ಮುಂದೆನಾ ನೀನ್ ಮುಂದೆನಾ, ಈ ಸಾವಿಗೆ ನ್ಯಾಯ ಕೊಡಿ. ಈ ಪೊಲೀಸರನ್ನ ಅವತ್ತು ಅಲ್ಲಿ ಆಯೋಜನೆ ಮಾಡಿದ್ರೆ